ಅನುಭವ. ಮನಸ್ಸಿಗೆ ನೆಮ್ಮದಿ ಬಂದ್ರೆ ಅದೇ ಶಿವಾನುಭವ ಸಾಕು. ಎಲ್ಲಿ ಗುಡಿ ಗುಂಡಾರೆಗಳಿಗೆ ಹೋಗಬೇಕಾಗಿಲ್ಲ. ಶರಣರು ಅದನ್ನೇ ಹೇಳಿದ್ದಾರೆ, ಎನ್ನ ಕಾದೆ ಕಂಬ ಅನ್ನುವಂಥದ್ದನ್ನು ಹೇಳಿದರು. ಯಾವುದೇನೂ ಹೇಳಬೇಕಾಗಿಲ್ಲ, ಇದನ್ನ ಗಮನದಲ್ಲಿಟ್ಟುಕೊಂಡು ನಾವು ಮಾಡಬೇಕಾಗತ್ತೆ ಅಂತ. ಆಮೇಲೆ ನಿಜವಾಗಲೂ ಈ ಶ್ರೀ ಭೀಮರಾವ್ ಕುಲಕರ್ಣಿಯವರು, ನಾನು 2 ವರ್ಷದ ಹಿಂದೆ ನಾವು ಸಂಸ್ಥಾಪನಾ ದಿನಾಚರಣೆ ಆಚರಿಸುವ ಸಂದರ್ಭದಲ್ಲಿ ಹಳಕಟ್ಟಿಯವ್ರ ಬಗ್ಗೆ ಮಾತಾಡಬೇಕು, ಸುಮಾರು 4 ಮಂದಿದು ಸಂಕ್ಷಿಪ್ತ. ಅಂದನ ಏನಾಯ್ತು ಅಂತಂದ್ರೆ, ಚಂದಾಮವಡಿಗಿದ್ದರು ನೋಡ್ರಿ ಅಂದ್ರು. ಚಂದಾಮವಡಿ ಊಣಿ ಎಲ್ಲ ಅಂತ ಹೇಳಿದೆ. ಅವ್ರಿಗೆ ಹೇಳಿದೆ ನಾನು, ಇದ್ರಿ ಅವ್ರು ಎಲ್ಲಿ ಹೋಗ್ಯಾರ ಗೊತ್ತಿಲ್ಲ. ಉದ್ದೇಶ ಏನು ಅಂದರೆ, ನೀವು ಯಾವಾಗ ಸೇರಿದ್ರಿ, ಏನು ಯಾವ ರೀತಿ ಕೆಲಸ ಮಾಡಿಸ್ಕೊತಿದ್ದೀರಿ ಅನ್ನೋದನ್ನು ಕೇಳುವ ಉದ್ದೇಶಕ್ಕಾಗಿ. ಸಿಗಲಿಲ್ಲ. ಆಯಿತು, ಕುಲಕರ್ಣಿ ಅವ್ರು ಇದ್ರು ಅನ್ನೋದು ಗೊತ್ತಿದೆ. ಇವತ್ತನ ಗೊತ್ತಾಗಿದೆ, ಭೀಮರಾವ್ ಶ್ರೀನಿವಾಸರಾವ್ ಕುಲಕರ್ಣಿ ಅನ್ನುವಂಥದ್ದು ಅವರ ಸಣ್ಣ ಮಗ ಸುಖಾಂತ್ ಅವರು ನನಗೆ ಹೇಳಿದಾಗ ಅವರ ಬಗ್ಗೆ ಅಭಿಮಾನ ಮೂಡಲಿಕ್ಕೆ ಸಾಧ್ಯವಾಯಿತು. ನಾನು ಬಿಡಲಿಲ್ಲ. ಅವರು ಗೋಡ್ಸೆ ಅವರು ಇಲ್ಲಿ ನಮ್ಮ ಶಿವಾನುಭವ ಪತ್ರಿಕೆಯಲ್ಲಿ ಸುಮಾರು 17 ಲೇಖನಗಳು ಬರೆದಾರ. ಮಳಿ ಜೋಡಿಸುವ ವ್ಯಕ್ತಿ ಸಾಹಿತ್ಯದಲ್ಲಿ ಯಾವ ರೀತಿಯಾಗಿ ನಾವು ಮಾಡ್ತಾರೆ ಕೆಲಸ ಅನ್ನೋದಕ್ಕೆ ಒಂದು ಉದಾಹರಣೆ. ಕುಲಕರ್ಣಿ ಅವರ ಫಾದರ್ ಸುಮಾರು 35 ಸಂಪುಟಗಳನ್ನು ಕಿತ್ತು ಹಾಕಿದಾಗ 17 ಲೇಖನಗಳದಾವು ಸರ್. ಇನ್ನೊಂದು ಲೇಖನ ಅದು ಸಿಗ್ಲಿಲ್ಲ, ಅದ್ರಾಗಿಲ್ಲ. ನೀವು ಮಾತು ಬರಗಿದ್ದು ನಿಮಗೆ ಕೊಟ್ಟು ಹೋಗ್ತೀನಿ. ತಂದೆಯವರನ್ನ ಕುರಿತು ಸ್ವಲ್ಪ ಬರ್ಲಿಕ್ಕೆ ವಿಮರ್ಶೆ ಮಾಡಿದ್ರು ನಾವು ಬರೀತೀರಿ, ಒಂದು ಲೇಖನ ಅದು ಬರೀತೀವಿ. ಯಾಕೆ ಬೇಕಾಗಿತ್ತಪ್ಪ, ನಮ್ಗೆ ಹೊಟ್ಟಿ ಕೊಡ್ತಾರ, ಮಳಿ ಜೋಡಿಸಿ ಸುಮ್ಮ ಆರಾಮ್ ಹೋಗಿ ಎದ್ದು ಬರಿಬೇಕಲ್ಲ, ಇದು ಯಾಕೆ ಬರೀಬೇಕು ಹೇಳಿ ನೋಡೋಣ. ಇದ್ರಾಗ ಒಂದು ಜ್ಞಾನ ವಿಕಾಸ ಅಂತಿದೆ, ಭಾಳ ಚೆನ್ನಾಗಿ ಬರೆದಿದ್ದಾರೆ. ಜ್ಞಾನ ಹೇಗೆ ಬರ್ತದೆ, ಸುಮ್ಮನೆ ಬರೋದಿಲ್ಲ. ಬಿಲಿಗುಂಡೆ ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಾನೆ ಒಂದು ಕಡೆ, ಜ್ಞಾನ ಹೇಗೆ ಬರ್ತದೆ, ದ ಸೆನ್ಸ್ ಆರ್ಗನ್ಸ್ ಆಫ್ ದ ಗೇಟ್ವೇ ಆಫ್ ಇಂಡಿಯಾ ಅಂತ ಕರೀತಾರೆ. ಪಂಚೇಂದ್ರಿಯಗಳು ಜ್ಞಾನದ ಹೆಬ್ಬಾಗಿಲುಗಳು. ಅಷ್ಟೇ ಅಲ್ಲ, ಒಬ್ಬ ಹುಡುಗ ಇದ್ದಂದ್ರೆ ಅವನ ತಂದೆ ತಾಯಿಗಳಿಂದ 25% ತಗೋತಾನ ಜ್ಞಾನ. ಆಮೇಲೆ ಏನದಲ್ಲ, ಆ ತಂದೆ ಇರ್ತಲ್ಲ, ತಂದೆ ತಾಯಿ ಮತ್ತು ತಂದೆ ಗೊತ್ತಲ್ಲ, ಅವರಿಂದ 25% ತಗೋತಾನೆ. ಆಮೇಲೆ ತಾಯಿಯೇ ತಂದೆ ಮತ್ತು ತಾಯಿಯಿಂದ 25% ತಗೋತಾನ ಆನುವಂಶಿಕವಾಗಿ. ಇದು ಪ್ರೂವ್ ಮಾಡಿದ್ದಾರೆ ಮನಃಶಾಸ್ತ್ರೀಯವಾಗಿ. 3ನೇದು, ನಿಮ್ಮಂತ ಪರಿಸರದಿಂದ ಜ್ಞಾನವನ್ನು ಪಡ್ಕೋತಾನೆ. ಭೀಮರಾವ್ ಅವರು ಮಾಡಿದ್ದೇನು ಅಂದ್ರೆ, ಪರಿಸರದ ಮೂಲಕವಾಗಿ ಈ ಒಂದು ಕಿರು ಹೊತ್ತಿಗೆ ನನ್ನ ಮುದ್ದಾಂಶನಕ್ಕೆ ಸ್ಮರಿಸ್ಕೊಂಡು ಬಂದೀನಿ ಸರ್, ಕೊಟ್ಟು ಹೋಗ್ತೇನೆ. ಎಷ್ಟು ಜ್ಞಾನದ ಕ್ಷಿತಿಜ, ಜ್ಞಾನ ವಿಕಾಸ ಅಂತ ಬರೆದಿದ್ದಾರೆ, ಶಿಕ್ಷಣದ ಬಗ್ಗೆ ಬರೆದಿದ್ದಾರೆ. ಸುಮಾರು 16 ಲೇಖನಗಳಲ್ಲಿ ಇವೆ. ಇದನ್ನ ಪ್ರಿಂಟ್ ಮಾಡಿಸ್ ಅಂತ ಹೇಳಿದ್ದೇನೆ, ಸಾಕು. ಯಾಕೆ ಇದನ್ನ ಅವರು ಮನ್ಯಾಗ ನಾವು ಒಂದು ಫೋಟೋ ಇಟ್ಟು ಪೂಜೆ ಮಾಡಬಹುದಿತ್ತಲ್ಲ. ಹಿರಿಯರನ್ನ ನೆನೆದಾಗ ಮಾನಸಿಕವಾಗಿ ಆಗಿರತಕ್ಕಂಥ ಒಂದು ಆನಂದ ಏನಿದೆಯಲ್ಲ, ಸಮಾಧಾನ ಏನಿದೆಯಲ್ಲೋ ನಮ್ಮ ಮನಸ್ಸಿನಲ್ಲಿ, ಅವು ಒಳಗಿನ ಆತ್ಮದಲ್ಲಿ ಹೊಕ್ಕಾಗ ಮಾತ್ರ ತಂದೆಯನ್ನು ಸ್ಮರಿಸುವುದರಿಂದ, ತಂದೆ ತಾಯಿಯನ್ನು ಸ್ಮರಿಸುವುದರಿಂದ ದೇವರನ್ನು ಒಳ್ಳೆಯ ಮಾಡ್ತಾನ ಅಂತ ನಾವು ಕರಿತೀವಿ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನೆಲ್ಲರೂ ಮತ್ತೆ ಕೂಡಲ ಸಂಗಮ ದೇವ ಅನ್ನುವಂಥ ಮಾತನ್ನು ಯಾಕೆ ಹೇಳಿದರು ನೋಡಿ. ಇವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು. ಇವು 4 ಮಂದಿಗೆ ಕುವೆಂಪುರವರು ಕೂಡ ಹೇಳ್ತಾರೆ ತಮ್ಮ ರಾಮಾಯಣ ದರ್ಶನದಲ್ಲಿ, ಪಾಪಿ ಉದ್ಧಾರವಂಗಿ ತಮ್ಮ ಸೃಷ್ಟಿಯ ಮಹದ್ದಿವ ರಚನೆಯಲ್ಲಿ ಅಂತ ಹೇಳ್ಬಿಡ್ತಾರೆ. ಹೋಮ ಹವನ ಎಲ್ಲ ಬಿಡ್ರಿ, ಏನು ಮಾಡಕ್ ಹೋಗ್ಬೇಡ್ರಿ. ಯಾಕೆ ಬಲಿ ಕೊಡ್ತೀರಿ ಅವನ್ನೆಲ್ಲ ಬೇಡ. ಒಬ್ಬ ಮನೆಗೆ ಹೋದಾಗ ಮನೆ ಚೆನ್ನಾಗಿದೆ ಅಂತ ಅಂದ್ಮೇಲೆ ಬಿಡಿ ಸಾಕು. ಕಿಟಕಿ ಕಡೆ ಇತ್ತು, ಬಾಗಿಲು ಅದು ಏನಿದೆ ವಾಸ್ತು ಶಾಂತಿ ಅಂತ ಬರೆದು ಕಳಿಸಿರ್ತಾರೆ ನಿಮಗೆ. ನೀವು ಮನೆ ಹಿಂಗೈತೆ ಹಂಗೈತೆ ಕೇಳಿಸರಂಗಿಲ್ಲ. ಏನ್ ಹೇಳ್ತಾರೆ ಕುವೆಂಪುರು ಅಂದ್ರ, ಊಟ ಮಾಡಿ ತಿಂದು ತೇಗಿ ರಾಜನಿಗೆ ಜಯವಾಗಲಿ ಜಯವಾಗಲಿ ಎಂದು ಹಾರೈಸು, ಮುಂದೆ ಕಲ್ಯಾಣ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಕುವೆಂಪು. ಇದೇ ದರ್ಶನ, ಜೀವನ ದರ್ಶನ ಐತಲ್ಲ, ಇದು ದರ್ಶನ. ಜೀವನ ಅಂದ್ರೆ ಏನು, ಜೀವಂತಿಕೆ. ಓ ಅಂದ್ರೇನು, ವಚಿಸುವುದು. ಆ ವಚಿಸುವುದಂತೆ ನಡೆಯುವುದೇ ಜೀವನ. ಇಲ್ಲಿ ಕಂದ್ರೆ ಜೀವನ ಅಲ್ಲ, ಅದು ಸತ್ತಾಂಗ. ಗೊತ್ತಾತ? ಜೀವಂತಿಕೆ ಇದ್ದುಕೊಂಡು ನಾ ಮಾತನಾಡುವ, ವಚಿಸುವುದು, ಮಾತನಾಡಿದಂತೆ ನಡೆಯುವುದು, ಇದು ಜೀವನ ಅಂದಾಗ ಮಾತ್ರ ಅವರ ದರ್ಶನ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ. ಆ ದರ್ಶನವನ್ನು ಇವತ್ತು ನಿಮ್ಗೆ ಹೇಳಕ್ಕಾಗ್ತದೆ. ನಾನು ನೋಡಿಲ್ಲ, ಕುಲಕರ್ಣಿಯವರು ನೋಡಿಲ್ಲ, ಹಳಕಟ್ಟಿಯವರು ನೋಡಿಲ್ಲ. ಆದರೆ
ಅವರ ಬರಹದ ಮೂಲಕವಾಗಿ ಯಾವ ರೀತಿಯಾಗಿ ಅವರ ಜೀವನ ಧರ್ಮ ಇತ್ತು ಅಲ್ಲೋ, ಯಾವ ರೀತಿಯಾಗಿ ಅವರ ದರ್ಶನ ಮಾಡ್ಕೋತೇನೆ ಅಂತಂದ್ರೆ ಇವು ಏನ್ ಮಾಡ್ತಾವಪ್ಪ ಅಂದ್ರೆ ದಾಖಲೆಗಳು ನಮಗ ಹೆಚ್ಚು ಮೌಲಿಕವಾದ ವಿಚಾರ ಹಂಚಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ, ಮಕ್ಕಳಿಗೆ ಒಂದು ಮಾರ್ಗದರ್ಶನ ನೀಡಲಿಕ್ಕೆ ಸಾಧ್ಯವಾಗುತ್ತೆ. ಸಾಲಕ್ಕರಿಯವರು ಕೂಡ ಅವರು ಮಾಡಿದ್ದಾರೆ, ಅಭಿನಂದನ ಗ್ರಂಥ ಮಾಡಿದೆ ನಾವೇ. ಯಾಕೆ ಮಾಡ್ತಾರೆ ಹೇಳ್ರಿ? ತಿಳ್ಕೋಬೇಕು ನಾವು. ಈ ಉದ್ದೇಶಕ್ಕಾಗಿ ನಾವು ಹಲವಾರು ವಿಷಯಗಳನ್ನ ತಿಳ್ಕೊಂಡು ನಾವು ಇದು ಹೇಳಕ್ ಬರ್ತದೆ. ಇನ್ನ ಹಳಕಟ್ಟಿಯವರು ಅಂತ ಹೇಳಿದೆ ನಾನು, ಹೇಳಿದಾಗ ಅಲ್ಲಿ ಅವರು ವಕೀಲ ವೃತ್ತಿ ಪಡ್ಕೊಂಡು ವಿದ್ಯಾರ್ಥಿ ದಶೆಯಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಟಿಪ್ಪಣಿಗಳನ್ನು ಮಾಡ್ಕೊಡ್ತಿದ್ರು. ಒಬ್ರು ಗುರುಗಳು ಏನ್ ಹೇಳಿದ್ರು, ವೀರಶೈವ ಸಮಾಜಕ್ಕೆ ಉದ್ಧಾರ ಇಲ್ಲ, ಮರಾಠರಂತೆ ನೀವು ಶೂರರೂ ಅಲ್ಲ, ಹೋರಾಡುವವರು ಅಲ್ಲ, ಸುಮ್ಮನೆ ಕೇಳ್ಕೊಂಡು ಮನೆಗೆ ಹೋಗುವರು ಅಂತ ಅವರೊಬ್ಬ ಶಿಕ್ಷಕರು ಹೇಳಿದರು. ಹಳಕಟ್ಟಿ ಅವರು ವಿದ್ಯಾರ್ಥಿ ಇದ್ದಾಗ ಧಾರವಾಡದಲ್ಲಿ. ಮತ್ತು ಅವ್ರ ಪೂರ್ತಿ ಹಿನ್ನೆಲೆ ಹೇಳಂಗಿಲ್ಲ. ಜೀವನ ದರ್ಶನ ಅಂದ್ರೆ ಹಡಿದು ಹುಟ್ಟೋದು ಬೇಕಾಗಿಲ್ಲ, ಏನು ದರ್ಶನ ಆಗಿದೆ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಅಲ್ಲಿ ಅವನು ಪಾಯಿಂಟ್ಸ್ ಮಾಡ್ಕೋತಿದ್ರು. ಅವರು ಹೇಳಿದಾಗ ಏನಾಯ್ತು ಅಂತಂದ್ರೆ ಕೇಳ್ಕೊಂಡು ಸುಮ್ಮಿದ್ರು. ಹಿಂಗಂತಾರಲ್ಲ ಅವ್ರು ಹ್ಯಾಂಗ, ಅವರ ಮುಂದೆ ಸೇಂಟ್ ಜೇವಿಯರ್ ಕಾಲೇಜ್ ಮುಂಬೈಗೆ ಹೋಗ್ತಾರೆ, ಉನ್ನತ ಹಂತ ಹೋದಾಗ ಇಷ್ಟು ಅಧ್ಯಯನ ಮಾಡ್ತಾರಲ್ಲ ಅವರು, ಎಲ್ಲಾ ಗ್ರಂಥಗಳನ್ನ ತಿರುಗಿ ಹಾಕ್ತಾರೆ. ಹಿಂದೆ ಸಂಸ್ಥಾನ ಆಗಿದ ಮಹಾರಾಜರು ಮತ್ತು ಆಗಿರ್ತಕ್ಕಂಥ ದೇಶಗತಿ ಮನೆತನಗಳು ಅಲ್ಲಿ ಯಾರ್ಯಾರು ಯಾವ ರೀತಿ ಮತಾಂತರ ಹೊಂದಿದ್ರು ಎಲ್ಲವನ್ನು ತಿಳ್ಕೊಂಡು ವೀರಶೈವಕ್ಕೆ ತನ್ನದೇ ಆದಂತಹ ಒಂದು ಸಾಮ್ರಾಜ್ಯ ಕಟ್ಟುವ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಕಂಡುಕೊಂಡ್ರು. ಇವತ್ತು ನಾವು ಶಿವಾನವ ಪತ್ರಿಕೆ ಮೂಲಕವಾಗಿ ಈ ಸದ್ದ 35 ಸಂಪುಟಗಳನ್ನು ನಾವು ಪ್ರಕಟ ಮಾಡ್ತಾ ಇದ್ದೇವೆ. ಈಗಾಗಲೇ ಹಳಕಟ್ಟಿಯವರು ಸಾಹಿತ್ಯದ 15 ಸಂಪುಟಗಳು ಆಗಿವೆ. 2008ರಿಂದ ಹಿಡಿದು ಇಲ್ಲಿಯವರೆಗೆ ಸುಮಾರು 180 ಸಂಪುಟಗಳು ಹೊರಬಂದ. ಬರೀ 20 ವರ್ಷ. ಮೊನ್ನೆ ತೋಂಟದಾರ ಮಹಾಸ್ವಾಮಿಗಳ ಹೋದಾಗಲೂ ಕೂಡ ಕಡಿಮೆ ಅವಧಿಯಲ್ಲಿ ಒಂದು ಸಾಧನೆ ಮಾಡಿರ್ತಕ್ಕಂಥದ್ದು ಯಾವುದು ಇದ್ದರೆ ಹಳಕಟ್ಟಿ ಸಂಶೋಧನಾ ಕೇಂದ್ರ ಅಂತ ನಾನು ಹೇಳಿದೆ. ಎಲ್ಲರೂ ಒಪ್ಕೊಂಡಿದ್ದಾರೆ. ಯಾಕೆ? ಕೃಷ್ಣ ಕುಲಕರ್ಣಿಯವರು ಬಂದ ಮೇಲೆಯೂ ಕೂಡ ನಾವು ಹೆಚ್ಚು ಕೆಲಸವನ್ನು ಮಾಡ್ತಾ ಇದ್ದೀವಿ. ಇನಿಷಿಯೇಟಿವ್ ತಗೊಂಡಿದ್ದಾರೆ ಅವರು. ಅವ್ರು ಯಾವುದೇ ಇರಲಿ, ನಾಲ್ಕು ಮೆಚ್ಕೊಂಡಿರ್ತಕ್ಕಂಥ ಗುಣ ಏನು ಅಂತಂದ್ರೆ ಎಲ್ಲರನ್ನೂ ಸರಿಯಾದ ರೀತಿಯಲ್ಲಿ ನೋಡುವಂತಹ ಒಂದು ಗುಣ. ಹೇಳಿ ಹಿಂಗೆ ಮಾಡು ಅಂತ ಹೇಳಿ ಇರಲಿ. ನಾ ಹೇಳೋ ಉದ್ದೇಶ ಇಷ್ಟೇ. ಆ ಶಿವಾನುವ ಪತ್ರಿಕೆ ಅಂತ ಹೇಳಿದ್ನಲ್ಲ, ಆ ಶಿವಾನುವ ಪತ್ರಿಕೆಯಲ್ಲಿ ನೆನಪಿಟ್ಟುಕೊಳ್ರಿ, ನಾನು 2ನೇ ಸಂಪುಟ ಮತ್ತು 1ನೇ ಸಂಪುಟವನ್ನು ನಾನೇ ತಯಾರು ಮಾಡಿದ್ದೇನೆ. ಅದರಲ್ಲಿ ಹಳಕಟ್ಟಿ ಇವ್ರು ಏನು ಹೇಳ್ಯಾರ ನಿಮಗೂ ಕೂಡ ಅನುಭವ ಆಗ್ತದೆ. ಅವರು ಸ್ಫುಟ ವಿಷಯಗಳಂತ ಬರೆದಾರೆ. ಅಲ್ಲಿ ಆ ಸ್ಫುಟ ವಿಷಯಗಳು ಬರೆದಾಗ ಚಂದಾದಾರರು ಕೇವಲ ಕಡಿಮೆ ಇದ್ರು. ಅಲ್ಲಿ ಏನ್ ಬರ್ದಾನೊಬ್ಬ ಅಂದ್ರೆ, ನೀವು ಬರೆದದ್ದು ಏನೂ ನಮಗೆ ತಿಳಿಯಂಗಿಲ್ಲ, ಅದು ಇನ್ನಷ್ಟು ವಿಶ್ಲೇಷಣೆಯಾಗಿ ನೀವು ಬರೀಬೇಕಾಗಿತ್ತು, ಇನ್ನೂ ಲೋಪದೋಷಗಳಲ್ಲಿ ಅದಾವು, ಅದಕ್ಕೆ ನೀವು ಸುಧಾರಣೆ ಮಾಡ್ಕೋಬೇಕಂತ ತಿಳಿಯೋನೊಬ್ಬ ನೋಡ್ರಿ. ಅದನ್ನು ತಾವು ಬರ್ದಾರಲ್ಲಿ. ಅಂದ್ರ ಒಬ್ಬ ವ್ಯಕ್ತಿ ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರನ್ನುವಂಥದನ್ನ ಅನುಷ್ಠಾನಕ್ಕೆ ತಂದು ಇದು ದರ್ಶನ. ಯಾಕೆ ಹೇಳ್ತೇನೆ ನೋಡ್ರಿ, ಅವ್ರೇನ್ ಬರೀತಾರೆ ನೋಡ್ರಿ. ಮತ್ತ ಮುಂದಿನ ಸಂಚಿಕೆ ಒಳಗೆ ನೀವು ಹೇಳಿದ್ದು ಸರಿ ಇದೆ, ನನಗೆ ವಿದ್ವಾಂಸರ ಕೊರತೆ ಇರುವುದರಿಂದ, ಇನ್ನೂ ಹೆಚ್ಚಿನ ನನಗೆ ಧನಸಹಾಯ ಬೇಕಾಗಿರುವುದರಿಂದ ನೀವೆಲ್ಲ ಸಹಕಾರ ಅದನ್ನು ತೋರಿಸಿ, ಧನಸಹಾಯ ಕೊಡಲಿಲ್ಲ, ಧನಸಹಾಯ ಬೇಕಾಗಿರುವುದರಿಂದ ತಮ್ಮ ಸಹಕಾರ ಈ ರೀತಿ ಇರುವುದರಿಂದ ನಾನು ಅದನ್ನು ಸುಧಾರಿಸಿಕೊಳ್ಳಲು ಸಾಧ್ಯವಾಗುತ್ತೇನೆ. ತಿಳಿಯದೆ ಮಾಡಿದ ತಪ್ಪು ಕ್ಷಮೆಗೆ ಅರ್ಹವಾಗಿರ್ತದೆ, ಮುದ್ದಾಮಲ್ಲ. ಇದು ಒಬ್ಬ ಸಾಹಿತಿ ಪಗು ಹಳಕಟ್ಟಿಯವರು ವಿಶ್ವದಾದ್ಯಂತ ಮಾಡಿರ್ತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಯಾವ ರೀತಿಯಾಗಿ ತನ್ನ ಜೀವನದ ದರ್ಶನವನ್ನು ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ, ನಾವು ಕೂಡ ಅದನ್ನು ಅಳವಡಿಸಬೇಕು. ವರ್ತಕರು, ಹೇರವರು, ವ್ಯಾಪಾರಿಗಳು, ಅವರು ವಿದ್ವಾಂಸರು, ವಿದ್ಯಾವಂತ ಗುರುಗಳು ಕೂಡ ಕೊಡಬೇಕಾಗಿರ್ತಕ್ಕಂಥ ಪುರಸ್ಕಾರ ನನ್ನ ಜೀವನದಲ್ಲಿ ಸಿಗಲಿಲ್ಲ. ನೋಡು, ಇದೇ SS ಹೈಸ್ಕೂಲ್ನಲ್ಲಿ ಸುಮಾರು 20 ಸಂಪುಟಗಳ ಆಗುವಷ್ಟು ಸಂಗ್ರಹ ಮಾಡಿದ್ದಾರೆ. 1000 ಪುಟ ದಾಖಲೆ 1935 ಸುಮಾರು ಮಾಡಿದಾಗ ಯಾರು ತಲೆ ಕೆಟ್ಟೈತೆ ಅಂದಾರಿ ಸರ್. ನಿಮ್ಗೆ ಹೇಳ್ಬೇಕಂದ್ರೆ ಏನು ಮತ್ತೇನು ಕೆಲಸ ಇಲ್ಲ, ಸುಮ್ಮ ವಕೀಲಿಗೆ ಬಿಟ್ಟಿದ್ರಿ, ಎಲ್ಲ ಯಾಕೆ ಮಾಡಕತ್ತಾರ ಅಂತ.
ಅವಾಗ ಎಕ್ಸಿಬಿಷನ್ ಮಾಡಬೇಕು ಅಂತ ವಿಚಾರ ಮಾಡ್ತಾರೆ. ಬರೀ ಕಲೆಕ್ಟರ್ ಕರೆದು ಎಕ್ಸಿಬಿಷನ್ ಮಾಡಿದ್ರಂತ ಇಟ್ಟು ಹೇಳ್ತಾರೆ. ನಾನು ಅದನ್ನ ಏನ್ ಮಾಡಿದ್ದೆ ಅಂತಂದ್ರೆ, ಆ 1926-30 ಸುಮಾರಿಗೆ ಯಾರು ಕಲೆಕ್ಟರ್ ಇದ್ರು ಅಂತಂದ್ರೆ ಹೋಗಿ DC ಆಫೀಸ್ನಾಗ ರೋಲ್ ಆಫ್ ಆನರ್ ಬರೆದಿರ್ತಾರೆ ನೋಡಿ. ಆ ರೋಲ್ ಆಫ್ ಏನೋ ಅಡ್ಮಿನಿಸ್ಟ್ರೇಟರ್ಸ್ ಬರೆದಾಗ ಆ ಇಶ್ಯೂ ಯಾರದಾರ ಅಂದ್ರೆ JM ಮಿಲನ್ ಅಂತ ಹೇಳಿದಾರೆ. ಅದನ್ನ ಬುಕ್ದಾಗ ಹಾಕಿದ್ದೀನಿ. ರಘು ಅಳಕಟ್ಟಿ ಅವರೇ ಒಂದು ಸಂಕ್ಷಿಪ್ತವಾದಂಥ ರೀತಿಯಲ್ಲಿ ಆದ ವರ್ಷ ಏನ್ ಮಾಡಿದ್ರು ಅಂತಂದ್ರೆ, ಅಂಕದನವರು ಸರ್ ಒಂದು ಮಾಡಿಕೊಟ್ಟು ಬಿಡ್ರಿ, ಇದು ಏನು ನಾವೆಲ್ಲ ಕೊಡ್ತೇವೆ ಅಂತೇಳಿ 4 ದಿನದ ಕೂತ್ಕೊಂಡು ಬರೆದು ಅವತ್ತು 2ನೇ ತಾರೀಕಿನ ಬಿಫೋರ್ ಲಾಸ್ಟ್ ಇಯರ್ ಕೊಟ್ಟು DC ಆಫೀಸ್ನಲ್ಲಿ ಅದನ್ನ ಅವತ್ತ ಕೆಳಗಡೆ ಫಂಕ್ಷನ್ ಮಾಡಿದ್ರು, ಅದು ಹಂಚಿದ್ದಾರೆ. ಇಲ್ಲ ಆ ವಿಷಯ ಬೇರೆ. ಅದನ್ನ ಯಾಕೆ ಹೇಳಕತ್ತೀನಿ ಅಂತಂದ್ರೆ, ಜೀವನದಲ್ಲಿ ಅವರು ಯಾವ ರೀತಿಯಾಗಿ ಅನುಭವಿಸಿದ್ರು. ಇನ್ನು ನಿಮಗೆಲ್ಲ ಗೊತ್ತದ ಕೆಲವೊಂದು ವಿಷಯದೊಳಗೆ. ಏನು ಅವರು ವಚನಶಾಸ್ತ್ರ ಸಾರ ಒಂದು ಪುಸ್ತಕ ಬರೆದ ಮೇಲೆ ಏನ್ ಮಾಡಿದ್ರು ಅಂತಂದ್ರೆ, ಮಂಗಳೂರ ಮಾರ್ಷಲ್ ಮಿಷನ್ ಒಂದು ಪ್ರಿಂಟಿಂಗ್ ಪ್ರೆಸ್ ತೆಗೆದಿದ್ರು. ಅಲ್ಲಿ ಕಳಿಸಿಕೊಟ್ಟಾಗ ಅವ್ರೇನಂದ್ರಂದ್ರೆ ₹500 ಎಮೋ ಮಾಡ್ಯಾರ, ಆ ಸಂಪುಟವನ್ನು ಕಳಿಸ್ಯಾರ ಭಾಗ 1. ಅವ್ರು ನೋಡಿ ಹೊಳ್ಳಿ ಏನ್ ಮಾಡಿದ್ರು ಅಂದ್ರೆ, ನಮ್ಮ ಈ ಕ್ರಿಶ್ಚಿಯನ್ ಧರ್ಮಕ್ಕೂ ಈ ಧರ್ಮಕ್ಕೂ ಒಂದೇ ಸಮಾನತೆಯನ್ನು ಹೊಂದಿರುತ್ತದೆ, ಅದಕ್ಕಾಗಿ ನಮಗೆ ಅದು ಪ್ರಕಟಿಸುವ ಆಗುವುದಿಲ್ಲ, ಕ್ಷಮಿಸಿರಿ, ನಿಮ್ಮ ₹500 ಹಣವನ್ನ ಮನೆಯಾಡು ಮಾಸಲಾಗಿ ಹಿಂದಿರುಗಿಸಲಾಗಿದೆ ಅಂತ ಡಾಟ್ನಾಗ ಹಾಕಿದ್ದಾರೆ. ಪತ್ರದಾಗ ಹಿಂಗ ಬರ್ದಾರ. ಅವಾಗ ಏನ್ ಮಾಡ್ಬೇಕು? ಅವಾಗ ಏನ್ ಮಾಡಿದಾರೆ ಅಂತಂದ್ರೆ, ಮುಂದೆ ಅದನ್ನ ಮತ್ತೆ ಹೋಗಿ ಬೆಳಗಾವ್ ಕಳಿಸ್ಕೊಂಡು, ಬೆಳಗಾವದಿಂದ ಅಲ್ಲಿ ಕೂಡಿಕೊಂಡು ಅಲ್ಲಿಂದ ಅಲ್ಲ ತಯಾರು ಮಾಡಿದ್ರು. ಮತ್ತೆ ಇದು ಒಂದ್ ದಿವಸದ ಅಲ್ಲಲ್ಲ, ಈ ದಿವಸ ಮನೆಯಾಗ ಎಲ್ಲರ ಸತ್ರ ಹೆಂಗ್ ಹೇಳೋದಾಗತ್ತೆ? ಆಗುದೇ ಇಲ್ಲ. ಕಡೆಗೆ ಏನ್ ಮಾಡಿಬಿಟ್ರು ಅಂತಂದ್ರೆ, ತನ್ನ ಮನೆ ಸ್ವಂತ ಮನೆಯನ್ನ ಮಾರಿ ಹಿತಚಿಂತಕ ಪ್ರಿಂಟಿಂಗ್ ಪ್ರೆಸ್ ಅಂತ ತಗೊಂಡಿದ್ದಾರೆ. ನಮ್ಗೆ ಎತ್ತೋದಾಗಲ್ಲ, ಅದು ಎಕ್ಸಿಬಿಷನ್ ಕಿಟ್ಟೇವಲ್ಲ, ಪುಣೆದಿಂದ ತಂದಾರ, ಅಲ್ಲಿ ಹೋಗಿತ್ತ ಸರ್. ಅದು ಎಷ್ಟೋ ದಾಖಲೆಗಳು ಕೂಡ ಮೊನ್ನೆ 1-2 ದಿವಸನೂ ಕೂಡ ಕೋಲಾರ ಕೃಷ್ಣ ಅವರು ಇನ್ನೊಂದಿಬ್ರು ಮಂದಿ ವಿದ್ವಾಂಸರು ಹೋಗಿ ಬಂದರು ಕೋಲ್ಹಾಪುರಕ್ಕ, ಪುಣೆಕ. ಅವೆಲ್ಲ ವಸ್ತು ಸಂಗ್ರಹಾಲಯ, ಅವೆಲ್ಲ ದಾಖಲೆಗಳೆಲ್ಲ ಅದಾವ. ಅವನ್ನೆಲ್ಲವೂ ತಂದಾರ. ಕೆಲವೊಂದು ವಿಷಯದಾಗ ಅಳಕಟ್ಟಿಯವ್ರು ಹೋಗಿ MLC ಆಗಿದ್ದಾರೆ. 1921 MLC ಆಗಿದ್ದಾರೆ. ಆ MLC ಆದಾಗ ಅವ್ರು ಏನ್ ಮಾತಾಡಿದ್ರು ಕೂಡ ಐತಿ ಸರ್ ಅಲ್ಲಿ ರೆಕಾರ್ಡ್. MLC ಆದಾಗ ಎಂಥ ವ್ಯಕ್ತಿ ರೀ ಅವರು. ಮತ್ತೆ ಜನ ಏನಂತ ಕರೀತಾರೆ ಅವ್ರಿಗೆ, ನೀವು ಇನ್ನೊಮ್ಮೆ MLC ನಿಂದ್ರಂತಾರ ಅವ್ರು ಜನ. ಅವ್ರೇನ್ ಹೇಳ್ತಾರೆ ಗೊತ್ತಾನೆ, ನಾನು ಇನ್ನೊಮ್ಮೆ MLC ಆದ್ನಂದ್ರೆ ಪ್ರಚಾರಕ್ಕೆ ಹೆಚ್ಚು ಬೀಳಾಕ ಶುರು ಮಾಡ್ತೀನಿ, ಅವಾಗ ನಾ ಮಾಡುವ ಕೆಲಸಗಳು ಕುಂಠಿತಗೊಳ್ಳುತ್ತವೆ ಅಂತ ಹೇಳಿದ. ನಾನು ನಿಂದ್ರುದಿಲ್ಲ ಅಂದ್ರು. ನೋಡ್ರಿ, ಇದು ಅವರ ಜೀವನದಲ್ಲಿರ್ತಕ್ಕಂಥ ಭಾಗ್ಯ ದರ್ಶನದ ಯಾಕೆ ಮಾತಾನೆ ಹೇಳ್ತೇನೆ. ಅದಕ್ಕಾಗಿ ಅವರು ನಾವು ಇವತ್ತ ಹಂಗಾರ ಮಾಡಿ ತಗೊಂಬಾರಪ್ಪ ಅಂತ ರೊಕ್ಕ ಕೊಟ್ಟು MLC MLA ಆರಿಸಿ ಕಳಿಸ್ತೀವಲ್ಲ, ಏನ್ ದೂರಿಲ್ಲ ನೋಡ್ರಿ. 100 ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಘಟನಾವಳಿಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗತ್ತೆ. ನಿಜವಾಗ್ಲೂ ಒಂದು ನಿಮಗೆ 10 to 15% ಪರಿಣಾಮ ಆಗಬೇಕು. ಜೀವನದಲ್ಲಿ ಹೇಳಿದ್ನಲ್ಲ ನಾನು, ಈ ಸತ್ಯಂ ಶಿವಂ ಸುಂದರನು ಅಂತ ಇಟ್ಟುಕೊಂಡು ಟ್ರಿನಿಟಿ ಆಫ್ ವ್ಯಾಲ್ಯೂಸ್ ಅಂತ ಕರಿತೇವೆ. ಈ ಮೌಲ್ಯಗಳನ್ನ ನಾವು ಬೆಳೆಸಬೇಕೆ ವಿನ ಹೊರಗಿಂದ ಎಲ್ಲೂ ಬರುವುದಿಲ್ಲ. ನಥಿಂಗ್ ಟು ಬಿ ಟಾಟ್, ಯು ಮಸ್ಟ್ ಬಿ ಕಾಟ್ ಇಟ್ ಅಂತ ಕರೆದಿದ್ದಾರೆ. ಇನ್ನ ಅದೇನೆ, ನೀವು ಹಿಂಗ್ ಮಾಡ್ರಿ, ಹಂಗ್ ಮಾಡ್ರಿ, ಹಿಂಗ್ ಮಾಡ್ರಿ ತಕ್ಷಣ ಯಾವುದೋ ಒಂದು ಅಂಗಡಿಗೆ ಹೋಗಿ ಏನಾರು ಕೊಡಕ್ ಬಂದ್ರೆ ಯಾರು ಕೇಳ್ತಾರೆ? ವಿಚಾರ ಮಾಡಿ. ಜೀವನ ದರ್ಶನ ಅಂದ್ರೆ ಏನಂದಲ್ಲ, ಅವ ನುಡಿದಂತೆ ನಡೆದಂತೆ ನುಡಿದು ಇದೇ ಜೀವನದಲ್ಲಿ ಸ್ವರ್ಗ, ಮುಂದೆ ಐತೋ ಇಲ್ಲೋ ನಮ್ಗೆ ಗೊತ್ತಿಲ್ಲ, ಇದೇ ಜೀವನದ ಕೊನೆ, ಇದೇ ಜೀವನದ ಕಡೆ ಅಂತ ಹೇಳಿದ್ದಾರೆ ಅಳಕಟ್ಟಿ. ಏನೇ ಕೊಟ್ರು ಏನಿಲ್ಲ. ಅವ್ರು ಇಲ್ಲೇ ಶಾಂತವೇ ಸ್ವಾಮಿಗಳದಾರಲ್ಲ ಬಬಲೇಶ್ವರದವ್ರು, ಅವರು 4 ಚೀಲ ಜೋಳ, 2 ಚೀಲ ಗೋಧಿ, ಟ್ರಂಕದಾಗ ಎಷ್ಟಿದ್ದು ₹240 ಇದ್ದದ್ದು ಅಷ್ಟು ಕೊಟ್ಟು ಗಾಡಿ ಕೊಟ್ಟು ಕಳಿಸ್ಯಾರ ಅವ್ರಿಗೆ. ಇದು ಪತ್ರಿಕೆ ಪ್ರಕಟ ಮಾಡಕ್, ಶಿವಾನು ಪತ್ರಿಕೆ. ನಮ್ಮವರು ಕೂಡ ಶಿವಾನು ಪತ್ರಿಕೆ ಕಲೆಕ್ಟ್ ಮಾಡಿಲ್ಲ, ಎಲ್ಲೋ 1-2 ಅದಾವ್ರಿ ಸರ್. ನಿಮ್ಗೆ ಹೇಳ್ತೇನೆ, ಇವೆಲ್ಲ ಶಿವಾನು ಪತ್ರಿಕೆ ಏನದಾವಲ್ಲ, ಇಲ್ಲಿ ನಾಗನೂರು ರುದ್ರಾಕ್ಷಿ ಸ್ವಾಮಿಗಳು, ಶಿವಬಸವ ಸ್ವಾಮಿಗಳು ಕಲೆಕ್ಟ್ ಮಾಡ್ಯಾರ. ನಮ್ಮಲ್ಲಿ 2008 ಏನೂ ಇರಲಿಲ್ಲ, ಸ್ಥಾಪನೆ ಆಗಿದ್ದು ಅಳಕಟ್ಟಿ ಭವನ. ಆ ಶಿವಶರಣ ರುದ್ರಾಕ್ಷಿ ಮಠದವ್ರು ಏನ್ ಮಾಡಿದಾರೆ ಅಂತ ಮ್ಯಾಗ್ಝಿನ್ ಮಾಡಿ ಇಟ್ಟಿದ್ದಾರೆ. ನಾವು ಅಲ್ಲಿಗೆ ಹೋಗಿ ಜೆರಾಕ್ಸ್ ಮಾಡಿ ಈಗ ನಾವು ಕೆಲಸ ಮಾಡಕತ್ತೀವಿ, ತಿಳ್ಕೊಂಡು. ಅಂದ್ರೆ ಅವ್ರು ಯಾವಾಗ ಅದನ್ನು ಹುಟ್ಟು ಹಾಕಿದ್ರು ಅವಾಗ ಅಮೂಲ್ಯವಾದಂಥದ್ದು ಇದೆ ಅನ್ನೋದನ್ನ ಬಗ್ಗೆ ಹೇಳಿದ್ದಾರೆ. ನನಗೂ ಕೂಡ ಈ ಬೀದರ್ ಬಾಲ್ಕಿ ಸ್ವಾಮಿಗಳದು ಲಿಂಗಾಯತ ಸಂಸ್ಥಾನಗಳು
ಅಂತ ಕುರಿತು ಒಂದು ಆರ್ಟಿಕಲ್ ಬರಿಬೇಕಂತ ಹೇಳಿದಾಗ ನಾನು ಇದನ್ನು ರೆಫರ್ ಮಾಡಿದ್ರೆ ಏನೇನದ ಅವನು ಯಾಕೆ ಹೇಳ್ತೇನೆ ಅಂತಂದ್ರೆ ಇದು ನಿಜವಾದಂತ ಜೀವನ ದರ್ಶನ. ನಮಗೆ ಏನಾದ್ರೂ ಮುಂದಿನ ತಲೆಮಾರಿಗೆ ಬಿಟ್ಟು ಕೊಡ್ಬೇಕಲ್ಲ, ಒಂದ್ ಸ್ವಲ್ಪ ಏನಾದ್ರು ನೀವು ಏನ್ ಮಾಡ್ತೀರಿ? ಒಂದಿನ ಹಿಂಗೆ ಪಟ್ಟಕ್ಕತ್ತು ಹೋಗಿ ಜೀವನ ಚಟಕ್ಕತ್ತು ಈ ಹೋಗು ಜೀವನ ಅಲ್ಲ. ಜೀವನ ಅನ್ನೋದನ್ನ ನಾನು ಹೇಳಿದ್ದೇನೆ. ಈಗ ಪಗು ಹಳಕಟ್ಟಿಯವರ ಬಗ್ಗೆ ನಾವು ಇನ್ನೂ ಸಾಕಷ್ಟು ಹೇಳ್ಬೋದು, ಒಂದೇ ಎರಡಲ್ಲ. ನಿಮ್ಗೆ ಹೇಳಿದೆ ಯಾರೂ ಮಹತ್ವ ಕೊಡಲಿಲ್ಲ. ಒಬ್ಬ PB ಪಾಟೀಲ್ ಅಂತ ಹೇಳಿ ಶಿಕ್ಷಕರಿದ್ರಿ ಸರ್, ಡ್ರಾಯಿಂಗ್ ಇದು ಅವರು ಸಂಗೀತಗಾರ ಶಿಕ್ಷಕ, ಅವ್ರನ್ನ ತಗೊಂಡು ಏನ್ ಮಾಡಿದ್ರ ಅಂದ್ರೆ ಅವ್ರನ್ನ ಬಾಂಬೆ ಕಳಿಸಿದ್ರು. ಎದಕ್ಕಂದ್ರೆ ಧ್ವನಿ ಟೆಸ್ಟಿಗೆ. ಯಾಕಂದ್ರೆ ಇದನ್ನ ಸಂಗೀತ ಅಳವಡಿಸ್ಬೇಕಾಗಿತ್ತು ಅವ್ರಿಗೆ ವಚನಗಳನ್ನ. ಅಲ್ಲಿ ಪಾಟೀಲ್ ಕಳಿಸಿ ಏನ್ ಮಾಡಿದ್ರು, ಅಲ್ಲಿ ಸಾಲ ಕ್ಯೂ ಹಚ್ಚಿದ್ರತ್ತ ಅವ್ರು. ಆದ್ರೆ ಧ್ವನಿ ಪೇಟಿಗೆ ಇವ್ರು ಸರಿ ಇರ್ಲೋ ನೋಡ್ಬೇಕಂತ ಹೇಳಿ ಅದಕ್ಕೆ ಇವ್ರು ಸಿಲೆಕ್ಟ್ ಆದ್ರಂತ PB ಪಾಟೀಲ್ ಅಂತ ಹೇಳಿ. ಅವ್ರು ಏನ್ ಮಾಡಿದ್ರಂದ್ರೆ ದಿನಾಲು ಏನ್ ಮಾಡಿದ್ರ ಈ ವಚನಗಳನ್ನ ಇದಕ್ಕೆ ಸಂಗೀತಕ್ಕೆ ಅಳವಡಿಸ್ಕೊಂಡು ಅವರು ಏನ್ ಮಾಡಿಬಿಟ್ರು, ಒಂದಿನ ರೇಡಿಯೋದಲ್ಲಿ ಹಾಕ್ಬಿಟ್ರಿ. ಈ ಎಷ್ಟು ಚಂದ ಹಾಡಾರಲ್ಲ ಇವು, ಎಷ್ಟು ಮಧುರ ಅದಾವಲ್ಲ ಅಂತಂದ್ರು. ಅವಾಗ ಒಂದು ಸಂಗೀತ ಕಾರ್ಯಕ್ರಮನ ಇಲ್ಲೇ ನಮ್ಮ ವಿಜಾಪುರ ಇಟ್ಕೊಂಡ್ರು. ಯಾರು ತಾಡೋದ್ರೆಲ್ಲ 4 ಮಂದಿ ಬಂದಿರ್ಲಿಲ್ವೋ, ಈ ಸಂಗೀತ ಕಾರ್ಯಕ್ರಮ 100 ಜನರು ಬಂದ್ರು ಅನ್ನುವಂಥದ್ದನ್ನ ಅವ್ರು ಬಿಟ್ಟಿದ್ದಾರೆ. ನಿಮಗೊಂದು ಹೇಳ್ತಾರೆ, ತಪ್ಪು ತಿಳ್ಕೊಬೇಡ್ರಿ. ನೀವು ಕೂಡ ಯಾವುದೇ ಒಂದು ಕಾರ್ಯ ಮಾಡುವಲ್ಲಿ ಪ್ರಾರಂಭದಲ್ಲಿ ಹಳಕಟ್ಟಿ ಹೇಳಿದ್ದಾರೆ, ವಚನವನ್ನ ಹಾಡ್ರಿ. SR ಹೇಳೇಕರ್ ಕೂಡ ಚೆನ್ನಾಗಿ ಹಾಡ್ತಾರೆ, ನನಗೆ ಸಂಪರ್ಕ ಬಂದಿದೆ. ನಮ್ಮಲ್ಲಿ 1 ವರ್ಷ ಸರ್ವಿಸ್ ಮಾಡಿದ್ದಾರೆ. ಅವರು ಕೂಡ ವಚನಗಳನ್ನು ಸಂಗೀತ ಅಳವಡಿಸತಕ್ಕಂಥ ಮಹಾನ್ ವ್ಯಕ್ತಿಗಳು. ಎಷ್ಟು ಪ್ರೋತ್ಸಾಹ ಕೊಡ್ತಿದ್ರು ಅಂದ್ರೆ ಈ ಗೋ ಹ್ಯಾಟ್ ಅಂತಿದ್ರು ನನಗೆ ಎಷ್ಟೋ ಸಲ. ನೀವು ಚಿಂತನೆ ಮಾಡಬೇಡಿ ಸರ್, ಅವ್ನು ಯಾಕೆ ನೆನೆಸ್ತೀನಿ ಅಂದ್ರೆ ನಾವು 1999 ಏನ್ ಮಾಡಿದ್ವಿ, ಒಂದು ರಾಷ್ಟ್ರೀಯ ಮಟ್ಟದ ಸಮ್ಮೇಳನ ಮಾಡಕ್ ಬಂದಿದ್ವಿ. ಅವಾಗ ಎಲ್ಲಿ ಸರ್ ರೊಕ್ಕ ನಮಗೆ ಭಾಳ ಬರ್ತೈತೆ ಅಂತಂದು. ಅವಾಗ ಏನ್ ಮಾಡಿದ್ವಿ ಗೊತ್ತಾನ, ನಿಮ್ ರೊಕ್ಕದ ಕೊರತೈತೆ ಬೇರೆ ಸಂಸ್ಥೆಗೆ ನಮ್ದು 25,000 ರೂಪಾಯಿ ತಗೋತಕ್ಕೆ ಬ್ಯಾಗ್ನ ಚೆಕ್ ಬರೆದು ಕೊಟ್ರಿ. ನಾಳೆ ಯಾರು ನಮ್ಗೆ ಅದಾಂದಾನೆ ಚೆಕ್ ನೀವು ಸರ್. ಎಂಥ ಅವ್ರು ಯಾಕೆ ನೆನೆಸ್ತೇವೆ ನಾವು? ಏನೇ ಇರಲಿ ಒಳ್ಳೆಯದನ್ನ ನಾವು ನೆನೆಸ್ಬೇಕಾಗತ್ತೆ. ಅವರು ಕೂಡ ನಮ್ಗೆ ಒಳ್ಳೆಯ ಮಾರ್ಗದರ್ಶನ ನೀಡಿದ್ದಾರೆ ನಮ್ಗೆ ಶಿಕ್ಷಣ ಮಾಡಿ. ಅವ್ರು ವಿದೌಟ್ PhD ಹ್ಯಾವ್ ಡನ್ ನಿಯರ್ ಅಬೌಟ್ 2-3 PhD ಸ್ಟೂಡೆಂಟ್ಸ್ ಹ್ಯಾವ್ ಡನ್ ಇಟ್. PhD ಆಗಿಲ್ಲ, ಅವರ ಸ್ಕಾಲರ್ ನೋಡಿ, ಅವರ ಬುದ್ಧಿವಂತಿಕೆ ನೋಡಿ ಏನ್ ಮಾಡಿದ್ರಂತ ಅಂದ್ರೆ ಬೆಂಗಳೂರು ಯೂನಿವರ್ಸಿಟಿ ನೀವು ಗೈಡ್ ಆಗ್ಬೋದು ಅಂತ ಹೇಳ್ಬಿಟ್ರು. ನೋಡ್ರಿ ಯಾಕೆ ಹೇಳ್ತೇನೆ, ಇದು ನಿಜವಾದ ಜೀವನ ದರ್ಶನ ಅನ್ನೋದರ ವ್ಯಕ್ತಿ ಯಾಕೆ ಕಾಣ್ತೇವೆ. ಆಮೇಲೆ ಪೌಗಳಕಟ್ಟಿ ಅವ್ರು ನೋಡಿದ್ರು, ಅವ್ರು ಹೇಳಿದ್ರು, ಅವ್ರು ಹಿಂಗ್ ಹೇಳ್ತಿದ್ರಲ್ಲ, ಈ ಮೀನಾಕ್ಷಿ ಚೌಕ್ ಯಾಕೆ ಹೆಸರು ಬಂತು, ಆಮೇಲೆ ಗೊಡವಮರ ಅಂತ ಯಾಕೆ ಬಂತು, ಜೋರಾಪುರ ಅಂತ ಯಾಕೆ ಬಂತು, ಇವನ್ನೆಲ್ಲನೂ ಚಂದ ಹೇಳ್ತಿದ್ರೆ ನನಗೆ ಕೇಳ್ಬೇಕಂತ ಅನಿಸ್ತಿತ್ತು. ಇರ್ಲಿ, ಯಾಕೆ ಹೇಳ್ತೇನೆ ಅಂತಂದ್ರೆ ಪಗು ಹಳಕಟ್ಟಿ ಅವ್ರಿಗೆ ಸಂಪರ್ಕ ಮಾಡಿತ್ತು. ಪಗು ಹಳಕಟ್ಟಿ ಯಾಕೆ ನೆನೆಸಿದ್ರು ಅಂದ್ರೆ ಅವರೇ SSRG ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ರು. ಅವ್ರು ಹೇಳ್ತಿದ್ರು, ಇದೇ PDs ಅವ್ರು ಮಾಡ್ಕೊಳ್ಳಿಲ್ಲ ನನ್ನ ಅಪಾಯಿಂಟ್ಮೆಂಟ್, ನಾನು ಏನಾದರೂ ಪುಣ್ಯ ಇದ್ರೆ ನಾನು ನಮಸ್ಕಾರ ಯಾವ್ದಕ್ಕೆ ಮಾಡ್ತೀನಿ ಐವಳ್ಳಿ ಅಂತಂದ್ರೆ ಪಗು ಹಳಕಟ್ಟಿ ಅವ್ರು ಮಾಡ್ತೀನಿ ಅಂತೇಳಿ ಇರ್ಬೇಕಲ್ಲ. ನನ್ನ ಜೀವನಕ್ಕೆ ಒಂದು ಉಪಾಯವನ್ನು ಹುಡುಕಿ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾವ ಇರ್ತಾನೋ ನಾವು ಮೊದಲು ನೆನೆಸ್ಬೇಕಾಗತ್ತೆ. ಈಗ ಅಮ್ಮಪ್ಪ ಬಿದ್ರಿ ಇದ್ರು, ಚಂದ್ರಶೇಖರ್ ತಂದೆ ಒಂದು ಲೆಟರ್ ಕೊಟ್ಟರು, he has completed MA, it is possible to have swap anywhere in your institution ಅಂತ ಒಂದು ಕೊಟ್ಟರು. ನಾ ಯಾಕೆ ನೆನೆಸ್ತೀನಿ ಹೇಳ್ರಿ, ಇದ್ರ ಅವರಿಗೆ ಅರ್ಪಿಸಿನ ನಾನು ಕವನದ ಐತಿಲ್ಲ ಇದು ಇರ್ಲಿ. ಅಂದ್ರೆ ನಾ ಯಾಕೆ ಹೇಳ್ತೇನೆ ಅಂದ್ರೆ ಈ ಪಗು ಹಳಕಟ್ಟಿಯವರ ಜೀವನ ಸಾಧನೆಗಳನ್ನ ನಾವು ಒಂದೊಂದಾಗಿ ನೋಡಿದ್ರೆ ಜೀವನದಲ್ಲಿ ಬಹಳಷ್ಟು ನಾವು ಕಲಿಬೇಕಾಗತ್ತೆ. ಯಾಕಂತಂದ್ರೆ ಅವರು ನೋಡ್ರಿ, ರೋಗ ಅಂದ್ರೆ ಬಿದ್ದು ಕಾಲು ಮುರ್ಕೊಂಡಿರ್ತಾರೆ, ಟ್ರೈನಿಗೆ ಹೋಗಿ ಹೊತ್ತನೇ ಕಾಲು ಮುರ್ಕೊಂಡಿರ್ತಾರೆ, ಬಂದು ಮನ್ಯಾಗ ಮಕ್ಕೋತಾರೆ. ಇನ್ನೊಬ್ರು SB ಹಳಕಟ್ಟಿ ಅಂತೇಳಿ ಅವ್ರ ತಮ್ಮರ ಮಗ ಇದ್ರಿ ಸರ್, ಸಬ್ಜೆಕ್ಟ್ ಇನ್ಸ್ಪೆಕ್ಟರ್. ಗೊತ್ತೈತಿಲ್ಲೋ? ನಮ್ಗಂತೂ ಗೊತ್ತೈತಿ. ಯಾಕಂತಂದ್ರೆ ನಾವು ಟಗ್ಲಿಕ್ಕಾಗಿದ್ದಾಗ ನಮ್ಮ ಫಾದರ್ ತಮಾಷ್ಟ್ರು ಇದ್ರು, ಅವ್ರ ನಮ್ಮ ಮನೆಗೆ ಬರ್ತಿದ್ರು. ಅವ್ರು ಏನಾಗಿತ್ತು ಅಂದ್ರೆ ಕೈ ಸ್ವಲ್ಪ ಮಡಿತಿದ್ದಿಲ್ಲ, ಅದು ಏನೋ ತರಲಿಸ್ ಆಗಿ ಬಂದು ನಮ್ಮನೆ ಊಟ ಮಾಡ್ತಿದ್ರು. ಅವ್ರು ಹೇಳಿದ ನೆನಪೈತಿ ನನಗೆ. ಎಂಥ ಮನುಷ್ಯನ್ರಿ ನಮ್ಮ ದೊಡ್ಡಪ್ಪ, ನಿಜವಾಗ ನಾವು ಮೆಚ್ಚಬೇಕು ಅವ್ರನ್ನ. ಎಷ್ಟು ಕೆಲಸ ಮಾಡ್ತಾರ, ಏನು ಸುದ್ದಿ, ಯಾಕೆ ಬೇಕ್ರಿ ಸುಮ್ಮ ಆರಾಮಿರಬೇಕಲ್ಲ ಅಂತ ಅವ್ರು ಹೋಗ್ತಾರ ಅವ್ರ ಮನೆ ಮಾತಾಡ್ಸಕ್ಕೆ. ಯಾಕ್ರಿ ಹಿಂಗ್ಯಾಕ್ರಿ ಕೂತಿರಿ, ಸುಮ್ಮ ಆರಾಮ್ ಎಷ್ಟು ಹೋಗ್ಬೇಕಲ್ಲ, ಕಾಲು ನೋವಾಗೈತಿ ಹಿಂಗ ಅಂತ ಹೇಳಿದಾಗ, ಇಲ್ಲ ನನ್ನ ದೇಹಕ್ಕೆ ನೋವಾಗೈತಿ, ಮನಸ್ಸಿಗೆ ಎಂದೂ ನೋವಾಗಿಲ್ಲಲ್ಲ, ಅದನ್ನ ಮಾಡಕ್ಕಿಂತ ತಪ್ಪದ ಕೆಲಸ ನಾವು ಓದವ ಮಾಡವ. ನೋಡಿ ಏನು ಹೇಳ್ತೀರಿ,
ನೀವು ಯಾರೋ ಮಾತಾಡ್ಸಕ್ ಬಂದಾಗ ಏನಾಗಿಲ್ಲ ಆರಾಮದಿನ ಅಂತ ಹೇಳ್ತೀರಿ ಇಲ್ಲ, ಹೇಳ್ಬೇಕು ಮಾರ ನಾನು ಇನ್ನೇನು ಉಳಿಯಂಗಿಲ್ಲ ಅಂದ್ರೆ ಹೆಂಗ. ಇದು ಮತ್ತೊಂದು ಜೀವಕ್ಕೆ ಏನ್ ಮಾಡ್ಬೇಕು ಅಂತ ನನ್ನ ನೋವು ಇಲ್ಲದಿದ್ರೂ ಕೂಡ ನೋವಿನಲ್ಲಿ ನಲಿವನ್ನ ಕಾಣ್ತಕ್ಕಂಥ ಗುಣ ಯಾವ್ದು ಇರ್ತದೆ ಅದು ನಿಜವಾದ ದರ್ಶನ. ನನಗೇನಾಗಿಲ್ಲ ಅಂತಾರ ಅವರು ಹಳಕಟ್ಟಿಯವರು. ಅದಕ್ಕಾಗಿ ನಾವು ಹಳಕಟ್ಟಿಯವ್ರನ್ನ ಯಾಕೆ ನೆನೆಸ್ತೇವೆ, ಎಂ ಪಾಟೀಲ್ ಸಹಿತ ಬಂದ ಮೇಲೆ ಅದನ್ನ ಯಾಕೆ ಈ ಒಂದು ಏನು ಅಗದಿ ಒಂದು ಸ್ಮಾರಕ ಭವನ ಯಾಕೆ ಮಾಡಿದ್ರು ನೋಡಿ. ಇನ್ನೊಂದು ಉದಾಹರಣೆ ಅಂದ್ರೆ ಇವ್ರು ಮನೆಗಿರ್ತಾರೆ, ಮನೆಗಿದಾಗ ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನದಾಗ ಹೇಳ ಮಲ್ಲಿಕಾರ್ಜುನ ಸ್ವಾಮಿಗಳು ಅವರು ಕೂಡ ಇನ್ನೊಬ್ರು ಕೂಡಿ ಹೋಗಿದ್ರಂತ ಅವ್ರ ಮನೆಗೆ. ನೋಡಿ ಅವ್ರು ನಾ ಹೋಗಿನಂತ ಇಲ್ಲ, ನೋಡಿ ಹೇಗಿದೆ. ಮಾಡಿದನೆಂಬುದು ಮನದಲ್ಲಿ ಹೊಡೆದು ಏಡಿಸಿ ಕಾಡಿತ್ತು ಶಿವನದಂಗರ, ಮಾಡಿದನೆನ್ನ ಲಿಂಗಕ್ಕೆ ಮಾಡಿದನೆನ್ನ ಜಂಗಮಕ್ಕೆ ಅನ್ನುವಂಥದ್ದನ್ನು ಹೇಳುವ ರೀತಿಯಲ್ಲಿ ನಾ ಹೇಳಿಲ್ಲ. ಅವ್ರು ಕೂಡ ಇನ್ನೊಬ್ರು ಹೋಗಿದ್ರು, ಅವ್ರು ಹೋದ್ರಂತೆ. ಹೋಗಿ ಕೇಶಿಂದ ಯಾಕೆ ಏನಾಗಿದೆ ಅದಕ್ಕೆ, ಇಲ್ಲ ಏನು ಸ್ವಲ್ಪ ಆರಾಮದೇನಿ, ಏನು ತೊಂದರೆ ಇಲ್ಲ ನೋಡ್ರಿ, ನಮ್ಮಿಂದ ಏನಾದರೂ ಸಹಾಯ ಬೇಕಾಗಿತ್ತು ಅಂದ್ರೆ ಹೇಳ್ರಿ, ಏನೋ ಬ್ಯಾಡ ಎಲ್ಲಿ ಉಪ್ಪುಲ್ಗುರ್ಜ್ ಅಂತಕ್ಕೆ 116 ಏನೋ ಮನೆ ನಂಬರ್ ಅದು ಅಲ್ಲಿದ್ರಂತ. ಆಮೇಲೆ ಏನಾದ್ರೆ ಏನಿಲ್ಲ, ಇದು ತೆಲುಗು ಬಡ್ಡ್ಯಾಗ ಒಂದು ತಾಡವಲ್ಲಿ ಇಟ್ಕೊಂಡಿದ್ರಂತ. ಇಟ್ಕೊಂಡಾಗ ನನಗೇನು ಮಾಡಬೇಡ್ರಿ, ಇದನ್ನು ಹೋಗಿ ಸ್ವಲ್ಪ ಪ್ರಿಂಟ್ ಮಾಡಿಸ್ಬಿಟ್ರೆ ಸಾಕು ಅಂದ್ರು. ನೋಡಿ, ಇದು ಒಬ್ಬ ವ್ಯಕ್ತಿ ತಾನು ಅಳಿದರೂ ಸಹಿತ ನಾ ಮಾಡತಕ್ಕಂಥ ವಚನ ಸಾಹಿತ್ಯ ಏನಿದೆ ಅದು ಉಳಿಬೇಕು ಅನ್ನೋ ಉದ್ದೇಶ ಇದ್ದಾಗ ಮಾತ್ರ ಅವ್ರು ಏನಾಗ್ತಂದ್ರೆ ಒಂದು ತಲೆಮಾರಿನ ಇನ್ನೊಂದು ತಲೆಮಾರಿ ಹೋಗ್ಲಿಕ್ಕೆ ಸಾಧ್ಯವಾಗತ್ತೆ. ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಅತ್ತ ಪರಂ ಅನ್ನೇನ ಕ್ಷಣಿಕ ಪ್ರೀತಿ ಯಾವ ಜೀವಂಚಯ ವಿದ್ಯಾ. ನೋಡಿ, ಎಲ್ಲ ದಾನಗಳ ಅನ್ನದಾನ ಶ್ರೇಷ್ಠ. ಅನ್ನದಾನ ಏನ್ ಮಾಡ್ತದೆ, ಸ್ವಲ್ಪ ಉಂಡನ ಮತ್ತು ಹೊಟ್ಟೆ ತುಂಬತತಿ, ಅದು ಕ್ಷಣಿಕವಾದ ಸುಖ. ವಿದ್ಯಾದಾನವನ್ನ ಕೊಡುವುದರಿಂದ ಒಂದು ತಲೆಮಾರಿ ಮತ್ತೊಂದು ತಲೆಮಾರಿಗೆ ನಮಗೆ ಸಂತೋಷವನ್ನು ಕೊಡ್ತದೆ ಅನ್ನುವಂಥ ಮಾತನ್ನ ಈ ಹಳಕಟ್ಟಿಯವರ ಜೀವನದಲ್ಲಿ ಅಳವಡಿಸಿಕೊಂಡಿದ್ರು ಅಂತ ತಿಳ್ಕೊಂಡ್ರೆ ಸಾಕು. ಬಹುಶಃ ಇಂಥ ಹಲವಾರು ಘಟನೆಗಳನ್ನ ಕೊನೆಯದಾಗಿರ್ತಕ್ಕಂಥ ಕುಲಕರ್ಣಿ ಅವರು ಒಂದು ಸಂಬಂಧಪಟ್ಟದಂತ ಹೇಳ್ತೇನೆ. ಏನು ಎಲ್ಲ ಕಡೆ ಗೊತ್ತಾಗಿದೆ. ಅದು ಹಳಕಟ್ಟಿಯವರಿಗೆ ಮನಿ ಊಟಕ್ಕೆ ಅವ್ರ ಮಗ ಚಂದ್ರಶೇಖರ್ ಅಂತ ಅದೊಂದು ಬರ್ತದೆ, ಅದನ್ನ ಅವರು ದೊಡ್ಡ ಮ್ಯಾಂಚೆಸ್ಟರ್ನಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ಅವ್ರು ಮಾಡ್ತಿದ್ರು, ಟೆಕ್ಸ್ಟೈಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು. ಅವ್ರ ಅಪಘಾತ ಆಗಿ ಅವ್ರು ತೀರ್ಕೊಂಡ್ರು. ಅದಕ್ಕೆ ಅವ್ರ ಊರಿಗೆ ಹೋಗಾಕ ದೆಹಲಿಗೆ ಒಂದು ಪೈಸಾ ಇರಲಿಲ್ಲ. ಯಾರೋ ನಿಮ್ಮಂಥವ್ರು ಕರ್ಕೊಂಡು ಹೋಗಿ ಕೊಡ್ತಾರ, ಯಾರೋ ಬಂದಾಗ ಕೇಳಿರತ್ತೆ ಯಾಕ್ರಿ ಹಿಂಗಾಗೈತೆ, ಇಲ್ಲ ಶಿವ ಕೊಟ್ಟಿದ್ದ, ಶಿವ ಕರ್ಕೊಂಡು ಹೋದ್ರ ಅಂತ. ಎಂಥ ಒಂದು ಸ್ಥಿತ ಪ್ರಜ್ಞೆ ಹಳಕಟ್ಟಿಯವ್ರದ್ದು. ಅದಕ್ಕಾಗಿ ಉಪವಾಸ ಇದ್ರು ಹಳಕಟ್ಟಿಯವರು. ಇನ್ನೇನು ಮಾಡ್ಬೇಕು ಅಂತೇಳಿ ಸೈಕಲ್ ಅಂತೂ ಯಾವತ್ತೂ ಕಾಯಿ ಮೇರ್ತಿರ್ತಾವ. ಆ ಸೈಕಲ್ ತಗೊಂಡು ಹೋಗಿ ಕುಲಕರ್ಣಿ ಏನ್ರಿ ಒಂದು 10 ರೂಪಾಯಿ ಅಥವಾ 20 ರೂಪಾಯಿ ಇಟ್ಟೀರ ಅಂತ ಕೇಳ್ತಾರೆ. ಇದೇ ಕುಲಕರ್ಣಿಗೆ, ಯಾರು ಭೀಮರಾವ್ ಕುಲಕರ್ಣಿ, ಇಲ್ಲ 20 ಅದ ಏನೋ ಇರಲಿ, ಅದು ಮನೆ ಆರ್ಡ್ರದಾಗ 2 ಅಂತ ತಿಳ್ಕೊಂಡು ಒಟ್ಟು ಅಮೌಂಟ್ ಅಂತ ಕೇಳ್ತಾರೆ. ಅಲ್ಲಿಂದ ಏನಾಗತ್ತೆ, ಯಪ್ಪ ಫಕೀರಪ್ಪ ಸಾಹೇಬ್ರ ಏನ್ರಿ ಒಂದು ಪೈಸಾನು ಇಲ್ಲ, ನಮ್ದು ಹಾಗೈತಿ, ಏನು ಮಾಡಲಿ ಏನಂತ ಹೇಳಿ, ಆಯ್ತು ಬಿಡು ಅಂತೇಳಿ ಹಂಗೆ ಸೈಕಲ್ ಹೊಟ್ಟು ತೊಗೊಂಡು ಹೋಗ್ತಾರೆ. ಅವ್ರು ಬರ್ತಿರ್ತಾರ, ಒಬ್ಬ ಮನೆ ಆರ್ಡ್ರ್ ತೊಗೊಂಡು ಅವ್ರ ಮನೆ ಅವ್ರ ಇದಕ್ಕೆ ಪ್ರಿಂಟಿಂಗ್ ಪ್ರೆಸ್, ಇದು ಮನೆ ಆರ್ಡ್ರ್ ಬೇಕಾಗಿತ್ತು, ಮತ್ತು ಅವ್ರ ಮನೆ ಆರ್ಡ್ರ್ ಅಂತಂದ್ರೆ ಅವರ ಸಹಿ ಮಾಡ್ಬೇಕಲ್ಲ ರೊಕ್ಕ ತಗೊಳಾಗ. ಇಲ್ಲ ಈಗ ಹೋದ್ರು ನೋಡ್ರಿ ಅಂತ ಹೇಳ್ತಾರೆ. ಎಲ್ಲಿ ಹೋದ್ರು, ಈಗ ಹೋಗ್ಲಿ ಗಾಂಧಿ ಚೌಕ್ನಿಂದ ಸಿಗ್ತಾರೆ. ಭಾಳ ಚಲೋ ಆಯ್ತು ತಗೋರಪ್ಪ ಅಂತೇಳಿ ಅದನ್ನ ರೊಕ್ಕ ತಗೋತಾರ. ತಗೊಂಡು ಹೋಗಿ ಮನೆಗೆ ಹೋಗಿಲ್ಲ, ಕುಲಕರ್ಣಿ ಇಲ್ಲ ನನ್ನ ರೊಕ್ಕ ತನಗೂ ಅದಕ್ಕೆ ಹೋಗಿ ಅರ್ಧ ರೊಕ್ಕ ಅವ್ರಿಗೆ ಕೊಡ್ತಾರೆ. ನೋಡ್ರಿ ಹೆಂಗ ಎಂತ ವಿಚಾರ. ಇದೇ ಭೀಮರಾವ್ ಕುಲಕರ್ಣಿ ಅವ್ರಿಗೆ ಕೊಡ್ತಾರೆ. ಆ ಭೀಮರಾವ್ ಕುಲಕರ್ಣಿ ಅವ್ರು ಏನ್ ಮಾಡ್ತಾರೆ, ಬ್ಯಾಡ್ರಿ ಅಂತ ಮತ್ತೆ ತಮ್ಮ ಸೈಕಲ್ ತಾವ ಸ್ವತಃ ಎತ್ತಿ ಇಡ್ತಿದ್ರಂತ. ಎಂಥ ಮಾತು ನೋಡಿ. ಹೀಗೆ ಅವರ ಬದುಕು ಹೇಗಿದೆ ಅಂತಂದ್ರೆ ಅವರು ಹೋದರೂ ಕೂಡ ಇವತ್ತು, ಆದ್ರೆ ಅವರ ಉಸಿರು ಹೋದರೂ ಅವರ ಹೆಸರು ಮಾತ್ರ ಇದೆ. ನಾನು ಅಪಾಯಿಂಟ್ಮೆಂಟ್ ಅಂದ್ರೆ ಅಲ್ಲಿ ತೊಗೊಂಡಾಗ ಒಂದಿನ 90 ಸಾವ್ಕಾರ ಕೂತಿದ್ರು. ಇದು ದೊಡ್ಡ ಫೋಟೋ ಹಾಕಿ ನೋಡ್ರಿ ಸರ್, ಇಲ್ಲಿ ಬಾ ಅಂತ ಕರೆದು, ಯಾಕ್ರಿ ಅಂದೆ. ನೀ ಹಂಗೆ ಬಂದಿಲ್ಲ, ನಮಸ್ಕಾರ ಮಾಡಲಿಲ್ಲ ಹಳಕಟ್ಟಿ ಅವ್ರಿಗೆ ಅಂದ್ರು. ಮಾಡೇ ಬರ್ತೇನೆ, ನನಗೇನು ಮಾಡ್ತೀವೋ ಅವ್ರಿಗೆ ಮಾಡ ಅಂದ್ರು ಅವರು. ಅಲ್ಲ ನಾ ಏನು ಮಾಡಿದೆ, ಆಯ್ತು ರೀ ಅಂತೇಳಿ ಅಲ್ಲಿ ಹೋಗಿ ನಮಸ್ಕಾರ ಮಾಡಿದ ಮೇಲೆ, ಇದು ದಿವಸನೇ ಹಿಂಗೆ ಮಾಡ್ಬೇಕು ನೋಡಿ, ಕಾಳಜಿ ಬಿಡ್ರಿ ನೀವು ಅಂದೆ. ಅದರಿಂದ ನಾವು ಆ ವಿಷಯ ಬೇರೆ. ಆಮೇಲೆ ಅವ್ರು ಸರ್ BLD ಒಳಗೆ ಅಡ್ಮಿಟ್ ಆಗಿತ್ತು 90 ಸಾವ್ಕಾರ. ನಾನು ಮಧುಬಾವಿ ಕುಲಕರ್ಣಿ ಅವರು ಕೃಷ್ಣ ಮಾತಾಡ್ಸಿ ಬರೋಣ ಅಂತ ಹೋಗೋಣ. ಏನು ಹೇಳಿದ್ರು ಅವರು, ನಾ ಸ್ವಲ್ಪ ಹಿಂದಿಟ್ಟಿದ್ದೆ, ನನ್ನ ಕೈ ಮಾಡಿದ್ದೀನಿ ನಾನು ಮತ್ತು ನಿನ್ನೆ ಅಮಾವಾಸ್ಯೆ ಇತ್ತು, ಅದನ್ನು ಪೂಜೆ ಮಾಡಿದೆ ಇಲ್ಲ ಅಂದ್ರು.
ನೋಡ್ರಿ, ನಾನು ಸರ್ ಅಮಾಶಿ ನಿನ್ನಿಲ್ಲ, ನಾನು ನಾಳೆ ಇದ್ದೀನಿ ಅಂದೆ. ಅದನ್ನೇ ಒಟ್ಟೆ ನೀ ಇರುತ್ತಾನ ಮಾತ್ರ ಪ್ರತಿ ಅಮಾಸೆ ದಿವಸ ಆ ಪೂಜೆ ಮಾತ್ರ ಬಿಡಕ್ಕೆ ಹೋಗಬೇಡ. ನಾ ಇನ್ನೂ ಬಿಟ್ಟಿಲ್ಲ, ಅಕಸ್ಮಾತ್ ಇದ್ರೆ ನಶಿಗೆ ಎಲೆವರು ಮಾಡಿ ಪೂಜೆ ಮಾಡಿ ಹೋಗ್ಬಿಡ್ತೀನಿ. ನನಗೆ ನೆಮ್ಮದಿ ತಂದಿದೆ ಸರ್ ಆ ಹಿರಿಯರ ಹಳಕಟ್ಟಿರ ಆಶೀರ್ವಾದ. ತಂಬಾಕೆ ಸಾವುಕಾರ ಹೇಳಿರ್ತಕ್ಕಂಥ ವಿಚಾರ ನನ್ನ ಮನಸ್ಸಿನ ಮೇಲೆ ಬಹಳಷ್ಟು ಪರಿಣಾಮಕಾರಿ ಪ್ರಭಾವ ಬೀರಿದೆ. ಅದಕ್ಕಾಗಿ ಅವರ ಜೀವನ ದರ್ಶನ ಅನ್ನುವಂಥ ಹಲವಾರು ಅಂಶಗಳನ್ನು ನಾನು ಹೇಳಿದ್ದೇನೆ. ಎಷ್ಟು ಹೇಳಿದ್ರೂ ಕಡಿಮೆ ಅವರ ಬಗ್ಗೆ. ಅದಕ್ಕಾಗಿ ದಯವಿಟ್ಟು ತಾವೆಲ್ಲರೂ ಇಲ್ಲಿ ನನ್ನನ್ನು ಕರೆಸಿ ಮತ್ತೆ ಇನ್ನೊಮ್ಮೆ ದಯವಿಟ್ಟು ಇದನ್ನ ಕುಲಕರ್ಣಿ ಸರ್ ಇಲ್ಲ ಸುಕಾಂತ್ ಕುಲಕರ್ಣಿ ಅವರು ಸರ್ ಇದನ್ನು ಒಮ್ಮೆ ಸುಮ್ಮ ಒಬ್ರಿಗೆ ಕೊಡ್ರಿ, ಇನ್ನೊಮ್ಮೆ ಇದನ್ನು ಓದಿಸ್ರಿ, ಇದು ವಿಮರ್ಶೆ ಮಾಡಿಸ್ರಿ. ನನಗೆ ಭಾಳ ಸಂತೋಷ ಇದೆ. ಇದನ್ನು ನೀವು ಒಂದು ಬುಕ್ಕ